ಕರ್ನಾಟಕದ ಸುಪುತ್ರ, ನಮ್ಮ ಕನ್ನಡಿಗರ ಆಪ್ತ ಮಿತ್ರ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ನಾವೆಲ್ಲರೂ ನಮಿಸುತ್ತಾ ಈ ದಿನ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ಪ್ರೆಸ್ ಮೀಟ್ ಮತ್ತು ಜೆರ್ಸಿ ಲಾಂಚ್ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿಕೊಳ್ತಾರೆ. ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜಾಯಿನ್ ಆಗಿರುವವರು ನಮ್ಮ ಹೆಮ್ಮೆ ಕನ್ನಡಿಗ ಇವರು ಜಯರಾಮ್ ಕಾರ್ತಿಕ್ ಸರ್. ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವರ ಜೊತೆಗೂಡಿ ರೋಷನ್ ಬಚ್ಚನ್ ಅವರು ಕೂಡ ಆಗಮಿಸಿಕೊಂಡಿದ್ದಾರೆ. ಸ್ವಾಗತ ನಿಮಗೆ. ನಮ್ಮ ಯಜಮಾನ ಪ್ರೀಮಿಯರ್ ಲೀಗ್ ನಡೆದು ಬಂದ ಆದಿ ಸೀಸನ್ 1 2022ರಲ್ಲಿ ಬಹಳ ಯಶಸ್ವಿಯಾಗಿ ಸಾಗಿತ್ತು. 2023ರಲ್ಲಿ ಕಳೆದ ಜೂನ್ ನಲ್ಲಿ ಬಹಳ ಯಶಸ್ವಿಯಾಗಿ ಸೀಸನ್ 2 ಕೂಡ ಸಾಗಿತ್ತು. ಈ ಬಾರಿ ಮೇ 4 ಮತ್ತು 5ನೇ ತಾರೀಕು ಇದೇ 4 ಮತ್ತು 5ನೇ ತಾರೀಕು ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ಸಾಗ್ತಾ ಇದೆ. ಈಗ ನಮ್ಮ ವೇದಿಕೆ ಮೇಲೆ ಜಯರಾಮ್ ಕಾರ್ತಿಕ್ ಸರ್ ಹಾಗೂ ರೋಷನ್ ಬಚ್ಚನ್ ಸರ್ ದಯಮಾಡಿ ಆಗಮಿಸಬೇಕು. ಹಾಗೂ ನಮ್ಮ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಬಂದು ನಮ್ಮ ಯಜಮಾನರಿಗೆ ಪುಷ್ಪಾರ್ಚನೆ ಮಾಡುವ ಮುಖ್ಯವಾಗಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಿಕೊಡ್ಬೇಕು. ವಿಷ್ಣು ಸೇನಾ ಸಮಿತಿಯವರಿಗೆ ನಾನು ಒಂದನೇ ಹೇಳಬೇಕು. ಇದು 3ನೇ ಸೀಸನ್. ಒಂದು ಟೂರ್ನಮೆಂಟ್ ನಡೆಸೋದು ಇದೆಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ತುಂಬಾ ಕಷ್ಟ. ಅದು ಇದೆಲ್ಲ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು 3 ವರ್ಷದಿಂದ. ಇವಾಗ 3ನೇ ಸೀಸನ್ನು. ಆ್ಯಂಡ್ ನನ್ನ ಪ್ರೀತಿಯ ಫೇವ್ರೆಟ್ ಆ್ಯಕ್ಟರ್ ಆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹೆಸರಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಯಜಮಾನ ಪ್ರೀಮಿಯರ್ ಲೀಗ್ ಇದು ಟೈಟಲೇ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ನೈಸ್. ಆ್ಯಕ್ಚುಲಿ ನಾವೆಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಕರ್ನಾಟಕ ಪ್ರೀಮಿಯರ್ ಲೀಗ್, ಬಟ್ ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋದಿಯಲ್ಲ, ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಕ್ಲೋಸ್. ಯಾಕಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡೆಡ್ಲಿ 2 ಸಿನಿಮಾದಲ್ಲಿ ರಿಲೀಸ್ಗೆ ಒಂದು ವಾರ ಮುಂಚೆ ನನ್ನ ಅದೃಷ್ಟ ನಾನು ವಿಷ್ಣುವರ್ಧನ್ ಸರ್ನ ಭೇಟಿಯಾಗಿದೆ. ಸೊ ಅವರ ಒಂದು ಆಶೀರ್ವಾದ ಅವಾಗ ತೊಗೊಂಡಿದ್ದು ಜಸ್ಟ್ 1 ವೀಕ್ ಬಿಫೋರ್ ದ ರಿಲೀಸ್. ಸೊ ಫ್ಯಾಂಟಾಸ್ಟಿಕ್ ಆ್ಯಕ್ಟರು ಆ್ಯಂಡ್ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಗಲೂ ಅಷ್ಟೇ ಅವರ ಸಿನಿಮಾ ನೋಡಿಕೊಂಡು ನಾವು ಬೆಳೀತಾ ಇದ್ದೀವಿ. ಸೊ ಇದನ್ನು ಆರ್ಗನೈಸ್ ಮಾಡಿದ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೂರ್ನಮೆಂಟ್ ನಡೆಸೋದು ಇಟ್ಸ್ ನಾಟ್ ಈಸಿ ಇನ್ಫ್ಯಾಕ್ಟ್. ಸೊ ಪ್ರತಿಯೊಂದು ಟೀಮ್ಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ತುಂಬ ಖುಷಿಯಾಗುತ್ತೆ ಈ ಥರ ಟೂರ್ನಮೆಂಟ್ ಮಾಡಿ ನನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದು. ಸೊ ಈ ಸತಿ ವಸಿಷ್ಠನ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕಡೆ ನಮ್ಮ ವುಮೆನ್ಸ್ ಕ್ರಿಕೆಟರ್ಸ್ಗೂ ಚಾನ್ಸ್ ಸಿಗ್ತಾ ಇಲ್ಲ. ಈ ವರ್ಷ WPL ತುಂಬ ಒಳ್ಳೆ ಒಂದು ಹೈಲೈಟ್ ಸಿಕ್ಕಿ ಈ ಸತಿ ಬೆಂಗಳೂರು ಟೀಮ್ ಗೆದ್ದಿದ್ದಾರೆ. ಸೊ ನೋಡಿದಾಗ ನಮ್ಮಿಬ್ಬರು ಹುಡುಗಿಯರಿದ್ದರು, ಶ್ರೇಯಾಂಕ ಮತ್ತು ಸಹನ ಅವರೆಲ್ಲ. ಸೊ ತುಂಬ ಖುಷಿಯಾಗುತ್ತೆ. ಸೊ ಈ ಸತಿ T10 ನಡೀತಾ ಇರೋದು ತುಂಬ ಖುಷಿ. ಸೊ ನಾವೆಲ್ಲ ಇರ್ತೀವಿ, ಮತ್ತು ಅಣ್ಣನೂ ಇಲ್ಲಿದ್ದಾರೆ. ಸೊ ಎಲ್ಲ ಸೇರಿಕೊಂಡು ದೊಡ್ಡ ಗೇಮ್ ನಡೆಸೋಣ. ಯಜಮಾನ ಪ್ರೀಮಿಯರ್ ಲೀಗ್ಗೆ ಸಹಾಯ ಹಸ್ತ ಚಾಚಿಸುವುದರಲ್ಲಿ ನಮ್ಮ ಕ್ಲಿಯರ್ 360 ಅಂತ ಹೇಳಿ ಒಂದು ಬ್ರ್ಯಾಂಡು ತುಂಬ ಅದ್ಭುತವಾದ ಪ್ರಾಡಕ್ಟ್ ಬರ್ತಾ ಇದೆ ಇಂಡಸ್ಟ್ರಿಗೆ. ಅದು ಕಾರ್ ಕೇರ್ ಪ್ರಾಡಕ್ಟ್ಸ್. ಆ್ಯಕ್ಚುಲಿ ಸ್ಪೆಷಲಿ ಕಾರ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳು ತುಂಬ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ದರದಲ್ಲಿ ಅದನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ನಮ್ಮ ಕ್ರಿಕೆಟ್ ಲೀಗ್ ಮುಖಾಂತರ ಲಾಂಚ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಅವರ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ. ಇವರ ಒಂದು ಪ್ರಾಡಕ್ಟ್ ಕ್ಲಿಯರ್ 360 ಅಂತೇಳಿ ಕಾರ್ಗೆ ಬಳಕೆ ಮಾಡುವಂತಹ ಕ್ರೀಮ್ ಇರ್ಬೋದು, ಅಕಸ್ಮಾತ್ ಆಕ್ಸಿಡೆಂಟ್ಗಳಾದಾಗ, ಡ್ಯಾಮೇಜ್ ಆದಾಗ, ಡೆಂಟ್ ಆದಾಗ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅದನ್ನು ಅತಿ ಕಡಿಮೆ ದರದಲ್ಲಿ, ಅಂದರೆ ಬಿಲೋ 1000 ರೂಪೀಸ್ ಒಳಗಡೆ ಆ ಥರ ಒಂದು ಕಿಟ್ನ ಮಾಡಿದ್ದಾರೆ. ಆ ಒಂದು ಕಿಟ್ಟನ್ನು ಈ ಒಂದು ಯಜಮಾನ ಪ್ರೀಮಿಯರ್ ಲೀಗ್ ಮುಖಾಂತರನೇ ಅವರು ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಬಹಳ ವಿಶೇಷವಾಗಿ ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3. ಸೊ ಇದರಲ್ಲಿ ನೀವು ಕಿಚ್ಚ ಸುದೀಪ್ ಅವರ ಒಂದು ಟೀಮ್ಗೆ ಮೆಂಟರ್ ಆಗಿ ಬರ್ತಾ ಇದ್ದೀರಾ ಸರ್. ಬಹಳ ಖುಷಿ ಆಯಿತು. ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ವಿಷ್ಣು ಸೇನಾ ಸಮಿತಿಯವರಿಗೆ. ಇದರ ಒಂದು ಟೂರ್ನಮೆಂಟ್ 3rd ಸೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಥಿಂಗ್.
ವಿಷ್ಣು ಸರ್ ನಮ್ಮ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್, ಪ್ರತಿಯೊಬ್ಬ ಕನ್ನಡಿಗರು, ಆ್ಯಂಡ್ ಇದು ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ಆಶಿಸ್ತೀನಿ. ಓಕೆ, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದೀರಾ ಸರ್? ನಮಗೆ ಪ್ರಿಪ್ರೇಷನ್ ಮತ್ತು ಆಡೋದು ಯಾಕಂದರೆ ಇದು ಫ್ಯಾನ್ಸ್ಗಳಿಗೋಸ್ಕರ ನಡೀತಾ ಇರೋದು. ಸೊ ದೇ ನೀಡ್ ಟು ಎಂಜಾಯ್ ದ ಟೂರ್ನಮೆಂಟ್ ಫ್ಯಾಕ್ಟು. ಸೊ ಪ್ರತಿಯೊಬ್ಬರು ಇದು ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ಪ್ರತಿಯೊಬ್ಬ ಸ್ಟಾರ್ ಫ್ಯಾನ್ಸ್ ಎಲ್ಲ ಒಟ್ಟಿಗೆ ಸೇರಬೇಕು, ಸೊ ದಟ್ ಕನ್ನಡ ಇಂಡಸ್ಟ್ರಿ ಬರಬೇಕು. ಅದಕ್ಕೋಸ್ಕರ ಮಾಡ್ತಾರೆ ಒಂದು ಅದ್ಭುತವಾದ ಒಂದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು ಆ್ಯಂಡ್ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3ನ ಒಂದು ಪ್ರೆಸ್ ಮೀಟ್ ಇತ್ತು, ನೀವೆಲ್ಲರೂ ನೋಡಿದ್ರಿ. ಬಹಳ ಸೊಗಸಾಗಿ ನಿರೂಪಣೆ ಕೂಡ ಮಾಡಿದರು. ಅದ್ರ ಜೊತೆಗೆ ಮೇ 4 ಮತ್ತು 5ನೇ ತಾರೀಕು ಏನು ಕ್ರಿಕೆಟ್ ನಡೀತಾ ಇದೆ ಅದರ ಒಂದು ಕಾಮೆಂಟ್ರಿ ಕೂಡ ಇವರೇ ಮಾಡ್ತಾ ಇದ್ದಾರೆ. ಕುಣಿಗಲ್ ಮಂಜು ಅಂತ ಹೇಳಿ, ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ ಮಂಜು ಅವರೇ? ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಿರೂಪಣೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಈಗ 4 ಮತ್ತು 5ನೇ ತಾರೀಕು ಕ್ರಿಕೆಟ್ ನಡೀತಾ ಇದೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ನಿಮ್ಮ ಒಂದು ಒಪಿನಿಯನ್ ಏನು ಇದ್ರ ಬಗ್ಗೆ? ಸೀಸನ್ 2 ಅಲ್ಲಿ ಯಜಮಾನ ಪ್ರೀಮಿಯರ್ ಲೀಗಲ್ಲಿ ನಾನೇ ಕಾಮೆಂಟ್ರಿ ಮಾಡಿದ್ದು, ಅದು ಅವಕಾಶ ಕೊಟ್ಟಿದ್ದು ನಮ್ಮ VSS. ಸೊ ಈ ಬಾರಿ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಜೊತೆಗೆ ಇನ್ನೂ 2 ಕಾಮೆಂಟೇಟರ್ಸ್ ಇರ್ತಾರೆ. ಸೊ ಮೊದಲನೇ ದಿನ ಡೇ ಮ್ಯಾಚಸ್ ಆಗುತ್ತೆ, 2ನೇ ದಿನ ಡೇ ಆ್ಯಂಡ್ ನೈಟ್ ಇರುತ್ತೆ. ಸೊ ಹಗಲು ರಾತ್ರಿ ಪಂದ್ಯಗಳಿರುತ್ತೆ, T10 ಮ್ಯಾಚಸ್ಗಳು ಸಾಕ್ತಾರೆ. 12 ಟೀಮ್ಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮದೇ ಚಾನಲಲ್ಲಿ ಡಿಜಿಟಲ್ ಮೀಡಿಯಾ ನಮ್ಮ ಸ್ಟಾರ್ ಕನ್ನಡ, ಸೊ ಇದರಲ್ಲಿ ಲೈವ್ ಬರ್ತಾ ಇದೆ. ಸೊ ಅಲ್ಲಿ ನಾನು ಮತ್ತು ನೀವು ಎಲ್ಲರೂ ಜಾಯ್ನ್ ಆಗೋಣ ಅಂತ ನಾನು ಕೂಡ ಆಶಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮಂಜು ಅವರೇ. ಮೇ 4-5ಕ್ಕೆ ನಾವೆಲ್ಲರೂ ಕೂಡ ಮೀಟ್ ಆಗೋಣ. ನಮ್ಮ ಸ್ಟಾರ್ ಕನ್ನಡದಲ್ಲಿ ಒಂದು ಅದ್ಭುತವಾದ ಕ್ರಿಕೆಟನ್ನು ನಾವೆಲ್ಲ ಲೈವ್ ಆಗಿ ನೋಡೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವಂತಹ ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3ನ ಆಯೋಜಕರು ಮತ್ತು ಆರ್ಗನೈಸರ್ ಆದಂತಹ ಯದುನಂದನ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರನ್ನು ಮಾತಾಡ್ಸೋಣ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗೇ ಇರಬೇಕು ಸರ್, ಯಾಕಂದರೆ ಆರ್ಗನೈಸ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆನೂ ತುಂಬ ಚೆನ್ನಾಗಿರ್ತೀರಾ. ಮತ್ತು ಸರ್, ಇವಾಗ ಪ್ರೀಮಿಯರ್ ಲೀಗ್ನ ನೀವು ಆಯೋಜನೆ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಹೇಗೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಮೇ 4 ಮತ್ತು 5ನೇ ತಾರೀಕಿಗೆ? ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ನಡೀತದೆ ಮ್ಯಾಮ್. ಒಂಥರ ನಮಗೆಲ್ಲರಿಗೂ ಸೆಲೆಬ್ರೇಷನ್ ಅಂತಲೇ ಹೇಳಬೇಕು. ದೊಡ್ಡ ಮಟ್ಟದಲ್ಲೇ ತಯಾರಿಗಳು ನಡೀತಾ ಇದ್ದಾವೆ. ಇದೊಂಥರ ಅಭಿಮಾನಿಗಳಲ್ಲಿ ಸ್ಯಾಂಡಲ್ವುಡ್ ಕ್ರಿಕೆಟ್ ಲೀಗ್ ಅಂತ ಏನಿದೆ, ಅದಕ್ಕೊಂದು ಒಂದು ಸಮರ, ಒಂದು ದೊಡ್ಡ ಇವೆಂಟಾಗಿ ಇದನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಎಲ್ಲ ಅಭಿಮಾನಿಗಳು ಕೂಡ ಇದನ್ನು ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿದೆ ಕೂಡ. ಒಂಥರ ಏನು ಹೇಳಬೇಕು ಅಂತಂದರೆ ಇಂಡಸ್ಟ್ರಿಲಿ ಫ್ಯಾನ್ಸ್ಗಳಿಗೆ ಅಂತ ಆರ್ಗನೈಸ್ ಮಾಡಿರೋ ಮೊದಲನೇದು ದೊಡ್ಡ ಮಟ್ಟದ ಕ್ರೀಡೆ ಕೂಡ ಇದು, ನಾನು ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾಕೆ ಈ ಒಂದು ಯಜಮಾನ ಅಂತ ಹೇಳಿಬಿಟ್ಟು ಹೆಸರಿಟ್ಬಿಟ್ಟು, ಹೆಂಗೂ ನೀವು ವಿಷ್ಣು ಸೇನಾ ಸಮಿತಿಯಲ್ಲಿದ್ದೀರಾ, ಈ ಒಂದು ಸೀಸನ್ 3ನ ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿ, ಅಂದರೆ 2 ವರ್ಷ ನೀವು ಆಲ್ರೆಡಿ ಮಾಡಿದ್ದೀರಾ, 3ನೇ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೇಗೆ ಏನು ಸರ್? ಹೌದು ಮ್ಯಾಮ್. ಈಗ 2002ರಲ್ಲಿ ನಾಗರಾವ ಕಪ್ ಅಂತ ವಿಷ್ಣು ಸರ್ ಸ್ನೇಹಲೋಕ ಅನ್ನೋ ಟೀಮಲ್ಲಿ ಹೆಸರು ಮಾಡಿದ್ರಲ್ವಾ, 22 ವರ್ಷ ಆದರೂ ಕೂಡ ಇವಾಗ ಅದು ಹೊಸ ರೂಪದಲ್ಲಿ CCL ಅನ್ನೋ ಹೆಸರಲ್ಲಿ ನಡೀತಾ ಇದ್ದಾವೆ. KCCL ನಡೀತಾ ಇದೆಯಲ್ಲ, ಅದೇ ರೀತಿ ಒಂದು ದೂರದೃಷ್ಟಿ ಇರಬೇಕು. ಇವಾಗ ನಾವೇನು ಕನ್ನಡ ಇಂಡಸ್ಟ್ರಿಗೆ ಯಜಮಾನ ಅಂತ ಒಬ್ಬರನ್ನೇ ಏನು ಕರಿತೀವಿ, ಸೊ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿದ ನಿಟ್ಟಿನಲ್ಲಿ ನಾವು ಈ ಹೆಸರನ್ನ ಆಯ್ಕೆ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಬರ್ತಾಯಿದ್ದೀವಿ ಮ್ಯಾಮ್. ವರ್ಷದಿಂದ ವರ್ಷಕ್ಕೆ ಏನಕ್ಕೆ ಇದು ಮಾಡಬೇಕು ಅಂತಂದರೆ, ನಿಂತ ನೀರಾಗಿರಬಾರ್ದು. ಯಾವುದೇ ಟೂರ್ನಮೆಂಟ್ ಆಗಿರಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಾಗಿರಲಿ, ನಿಂತ ನೀರಾಗಿದ್ದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗೋದಿಲ್ಲ. ಹೊಸ ರೂಪ ಪಡ್ಕೊಂಡು ಹೊಸ ರೂಪದಲ್ಲಿ ಹೋಗ್ತಾ ಇದ್ದರೆ ಈಗಿನ ಕಾಲ ತಕ್ಕಾಗೆ, ಈಗ T10 T20 ಅನ್ನೋ ಪ್ಯಾಟರ್ನ್ ಏನಿದೆ ಆ ರೀತಿಲಿ ಪಡ್ಕೊಂಡು ಹೋಗ್ತಾ ಇದ್ದರೆ ಮತ್ತು ಲಾಂಗ್ ಟರ್ಮ್ ಆಗಿ ಉಳಿಯುತ್ತೆ ಅನ್ನೋ ಮನಸ್ಸಲ್ಲಿ ಒಂದು ಉದ್ದೇಶಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಏನು ಪ್ರೀಮಿಯರ್ ಲೀಗ್ ಇದೆ, ಇದು 3ನೇ ವರ್ಷ ನೀವು ಆಯೋಜನೆ ಮಾಡ್ತಾ ಇದ್ದೀರಾ. ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ, ಹಾಗೆ ಮುಂದಿನ ದಿನಗಳಲ್ಲಿ ಇದೇ ಪ್ರೀಮಿಯರ್ ಲೀಗ್ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಿ ಅಂಥೇಳಿ ನಾವು ಸ್ಟಾರ್ ಕನ್ನಡದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹಾರೈಸ್ತಿದ್ದೀವಿ. ನಿಮಗೂ ಮತ್ತು ನಿಮ್ಮ ತಂಡದವರಿಗೂ, ನಿಮ್ಮ ಹಾಗೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಾಗೂ ಕೂಡ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀವಿ. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ಮೊದಲಿಗೆ ಇದೊಂದು ಏನಾದ್ರು ಹೇಳ್ಬೇಕಂತಂದರೆ, ಈ ಇಡೀ ದೊಡ್ಡ ಮಟ್ಟದ ಟೂರ್ನಮೆಂಟನ್ನು ಲೈವ್ ಮುಖಾಂತರ ಎಲ್ಲ ಕನ್ನಡಿಗರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಿರೋ ಸ್ಟಾರ್ ಕನ್ನಡಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.